इधर पाकिस्तान किधर दिखेगा? ये बॉर्डर के पीछे में. ओ बॉर्डर पीछे. ನೀರ್ ಬಾಟ್ಲು ತಗೊಂಬಂದಿರಿ ಕೆಳಗಡೆಯಿಂದ ಫುಲ್ ಫ್ರೀಸ್ ಆಗ್ಬಿಟ್ಟೈತೆ. ನೋಡಿ ಪಾಕಿಸ್ತಾನ ಇಂಡಿಯಾ ಬೇಸ್ಡ್ ಒಂದು ಕ್ಯಾಂಪ್ ನೋಡಿ ಫುಲ್ ಟ್ಯಾಕ್ಸಿ ಫುಲ್ ನೋಡಿ ಸ್ನೇಹಿತರೆ ಏನಿದೆ ಕೇಬಲ್ ಕಾರ್ ಜರ್ನಿ ಏನೈತಪ್ಪ ಇದು. ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ಡೇ 3 ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ -8 to -9 ಡಿಗ್ರಿ ಇದೆ. ಆದರೆ ಏನು ಹೇಳಿ ಸರಿಗೈತೆ ಮಾತ್ರ ಎಕ್ಸ್ಪೀರಿಯೆನ್ಸು. ನಾವು ಆ ಪ್ಲೇಸ್ ಈ ಪ್ಲೇಸ್ ಹೋಗ್ಬಿಡೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಂತೂ ಹೇಳ್ದಂಗೆ ಹೋಗಲ್ಲ. ಬೇರೆ ನಾವು ಬೈಕಲ್ಲಿ ಬಂದಿದ್ದೀವಲ್ಲ, ಹ್ಯಾಂಡ್ಸ್ ಎಲ್ಲ ಫ್ರೀಸ್ ಆಗ್ಬಿಡ್ತೀನಿ. ಯಾವ್ದನ್ನ ಗ್ಲೌಸ್ ಹಾಕೊಂಬನ್ನಿ. ಸೊ ಇವಾಗ ಹೋಗ್ತಾಯಿದ್ದೀವಿ ನಾವು ಗುಲ್ಮರ್ಗಿಗೆ. ಸೊ ಇದೆಲ್ಲ ಫುಲ್ಲು ಸ್ನೋ. ನಾವಿವಾಗ ಇರೋದು ಟಾನ್ಮರ್ಗ್ ಅಂತ ಮಹಾಜನ್ ಹೋಟೆಲ್. ನೋಡಿ ಇಲ್ಲಿ ನಮ್ಮ ಬೈಕಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೊ ಇವಾಗ ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಅದೇ ಗುಲ್ಮರ್ಗ್ ಗೇಟ್ದು ಎಂಟ್ರಿ. ಸೊ ನಮ್ಮ ಬೈಕ್ ಇಲ್ಲೇ ಇರುತ್ತೆ. ಅಲ್ಲಿ ಮುಂದೆ ಹೋಗ್ಬಿಟ್ಟು ಅಲ್ಲಿ ಏನು ಕಾಣಿಸ್ತಿಲ್ಲ ಶೇರಿಂಗ್ ಟ್ಯಾಕ್ಸಿ ತೊಗೊಂಡು ನಾವು 13 ಕಿಲೋಮೀಟ್ರ್ ಗುಲ್ಮರ್ಗ್ ಹಿಲ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕೇಬಲ್ ಕಾರ್ ಬುಕ್ ಮಾಡಿದ್ದೀವಿ. ಅಲ್ಲಿ ಇವತ್ತು ಜರ್ನಿ ಮಾಡೋಣ ಬನ್ನಿ. ರೂಮಲ್ಲಿ ನಮ್ಮದು ಬ್ಯಾಗು ಹೆಲ್ಮೆಟ್ ಎಲ್ಲ ಇಟ್ಬಿಟ್ಟು ಇವಾಗ ಲಾಕ್ ಮಾಡಿಕೊಂಡು ಗುಲ್ಮರ್ಗ್ ಕಡೆ ಹೋಗ್ತಾಯಿದ್ದೀವಿ. ಸೊ ಸ್ನೇಹಿತರೆ, ಇವಾಗ ಇಲ್ಲಿ ಟಾನ್ಮರ್ಗ್ ಅಂತ. ಸೊ ಅಲ್ಲಿ ನಿಮಗೆ ಟ್ಯಾಕ್ಸಿಗಳು ಬೇಜಾನ್ ಸಿಗುತ್ತೆ. ಸೊ ಇವಾಗ ಟೈಮ್ ಆಗಿದೆ ಒಂದು 8:40. ಸೊ ಅಲ್ಲಿ ಯಾವ್ದಾರ ಶೇರಿಂಗ್ ಟ್ಯಾಕ್ಸಿ ಹೋಗ್ತಾಯಿದೆ, ಅವ್ರ ಹತ್ರ ಕೇಳ್ಬಿಟ್ಟು ಗುಲ್ಮರ್ಗಿಗೆ ಹೋಗೋಣ ಬನ್ನಿ. ಸೂಪರ್ ಆಗಿರುತ್ತೆ ಮಜಾ. ಹ್ಯಾಂಡ್ಸ್ ಎಲ್ಲ ಫ್ರೀಸ್ ಆಗ್ತಾಯಿದೆ. ಸೊ ನೋಡಿ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಫುಲ್ ಟ್ಯಾಕ್ಸಿ ಫುಲ್ಲು ಶೇರಿಂಗ್ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀವಿ ಫುಲ್. ಬ್ಲಾಗ್ ಬೈಕ್ ಮೇ ಆಯ್ತಾ? ಅಷ್ಟೇ ಬೈಕ್ ಮೇ ಆಯ್ತಾ? ಇಲ್ಲಿ ಹೆಂಗಾಗ್ಬಿಟ್ಟಿದೆ ಸ್ನೋ. ಬೈಕ್ ತಗೊಂಡ್ರೆ ಫುಲ್ ಚಿತ್ರಾನ್ನ ಅನ್ಕೊಳ್ಳಿ. ನೋಡಿ ಫುಲ್ಲು ಬ್ಲ್ಯಾಕ್ ಐಸು. ಎಲ್ಲ ಚೈನ್ ಹಾಕೊಂಡು ಓಡಿಸ್ತಾವ್ರೆ ಟೈರ್ಗೆ. ಚೇಸ್ ಬೇರೆ ಹೊಡಿತಾನಲ್ಲಪ್ಪ. ನಮ್ಮೊಂದು ಫುಲ್ ರಚಿಗೆ ಬಿಡೋಣ ಡ್ರೈವರು. ಕಮ್ ಲೆಟ್ಸ್ ಗೋ ಬ್ರೋ. ಸೊ ಬಂದಿದ್ದೀವಿ ಗುಲ್ಮರ್ಗು. ಸೊ -6 ಡಿಗ್ರಿ ಏನೋ ಐತೆ. ಯಪ್ಪ ಸೈಕ್ ಆಗಿದೆ ಗುರು. ನೋಡಿ ಇಲ್ಲಿ ಎಗ್ ಮ್ಯಾಗಿ 100 ರೂಪೀಸ್ ಅಂತೆ. ಫುಲ್ ಚಿಲ್ಡಾಗಿ ತಿಂತಾ ಇದ್ದೀವಿ. ಇಷ್ಟು ಚಳಿಯಲ್ಲಿ ಏನು ತಿಂದ್ರೂ ಗೊತ್ತಾಗ್ತಾ ಇಲ್ಲ. ನೋಡಿ ಎಗ್ ಮ್ಯಾಗಿ ಅಂತೆ. ಫುಲ್ ಜೋಶು. ಮ್ಯಾಗಿ ತಿಂದಾದ್ಮೇಲೆ ಎಗ್ ಮ್ಯಾಗಿ ತಿಂದ್ಬಿಟ್ಟಿದ್ದೀವಿ. ಇವಾಗ ಫೇಸ್ 1ಗೆ ಕೇಬಲ್ ಕಾರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಆನ್ಲೈನಲ್ಲಿ ಏನು ಟಿಕೆಟ್ ಮಾಡಿದ್ದೀವಲ್ಲ, ಸೊ ನೀವು ಬರಬೇಕಂದ್ರೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಬರ್ಬೇಕು. www.jammuandkashmircablecar.com ಅಂತ. ಅದರಲ್ಲಿ ನೀವು ಫೇಸ್ 1ಗೆ 740 ರೂಪಾಯಿ, ಫೇಸ್ 2ಗೆ 900 ರೂಪಾಯಿ. ಬೇಕಾದ್ರೆ ಒಂದು ಫೇಸು ಮಾಡ್ಬೋದು, 2 ವೇ ಇರುತ್ತೆ. ಸೊ ಟೋಟಲ್ ಒಂದು 20 ಮಿನಿಟ್ಸು ಜರ್ನಿ ಅಂತೆ. ಬನ್ನಿ ಅದನ್ನು ತೋರಿಸ್ತೀವಿ ನಿಮಗೆ. ಅದಾದಮೇಲೆ ಇಲ್ಲಿ ಬೇಬಿ ಸ್ಕೇಟಿಂಗು, ಆಮೇಲೆ ಸ್ಕೇಟಿಂಗು, ಆಮೇಲೆ ಅದೇನೇನು ಅಂತಾರಲ್ಲ ಅಲ್ಲಿ ಸ್ನೋ ಬೈಕು ಅವೆಲ್ಲ ಓಡಿಸ್ಬೋದು. ಬಂದರೆ ಒಂದು 10,000 ರೂಪಾಯಿ ತಗೊಬರ್ಬೇಕು ಇಲ್ಲೆಲ್ಲ. ಏನೈತೆ ಗೊತ್ತಾ, ಬರೀ ಒಯ್ತೆ. ಬ್ಯೂಟಿಫುಲ್ ಆಗಿದೆ. ಕಾರ್ಗೆಲ್ಲ ಸ್ನೋ ಚೇಂಜ್ ಆಗ್ತಿರ್ತದೆ ಹಿಂಗೆ. ನೋಡಿ ಹೆಂಗೆ ಸ್ನೋ ಬಿದ್ದೈತೆ ನೋಡಿ. ಯಪ್ಪ ಈ ಜಾಗ ನೋಡ್ರಿ ಸ್ವಾಮಿ, ಯಾವುದೋ ಒಳ್ಳೆ ಬೇರೆ ದೇಶಕ್ಕೆ ಬಂದಂಗೆ ಐತೆ ಗುರು. ನೋಡಿ ಇಲ್ಲೆಲ್ಲ ಆಲ್ಟೋ ಕಾರ್ಗೆ ಇದು ಫ್ರಂಟ್ ವೀಲ್ ಡ್ರೈವ್ ಅಲ್ವಾ, ನೋಡಿ ಅದಕ್ಕೆ ಹಿಂಗೆ ಹಾಕಿರ್ತಾರೆ. ಫ್ರಂಟ್ ವೀಲ್ ಡ್ರೈವ್ಗೆ ಚೈನು ಇದು ಹಾಕಿದ್ರೆ ಸ್ನೋ ಅಲ್ಲಿ ಈಸಿಯಾಗಿ ಹೋಗುತ್ತೆ ಗಾಡಿಗಳು. ಸೊ ಇಲ್ಲಿ ಟಿಕೆಟ್ ಸ್ಕ್ಯಾನ್ ಮಾಡಿದ್ರು. ಸೊ ನೋಡಿ ಇವಾಗ ಬಂತು ಹತ್ತದು. ನೋಡಿ ಹತ್ತದ್ರಿ ಫಸ್ಟ್ ಪ್ಲೇಸ್ ಕತ್ತಿದ್ದೀವಿ. ಸೊ ಇಲ್ಲೇ ಟಿಕೆಟ್ ಸ್ಕ್ಯಾನ್ ಮಾಡೋದು. ಟಿಕೆಟ್ ಸ್ಕ್ಯಾನ್ ಮಾಡಿಕೊಂಡು ಹತ್ತಿದ್ದೀವಿ. ಡೋರ್ ಕ್ಲೋಸ್. ನೋಡಿ ಹೋಗ್ತಾ ಇದೆ ಕೇಬಲ್ ಕಾರ್. ಇವಾಗ ಕ್ರೇಜಿ ಆಗಿದೆ ಗುರು ಎಕ್ಸ್ಪೀರಿಯನ್ಸು.
ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಲೈಫಲ್ಲಿ ಕೇಬಲ್ ಕಾರಲ್ಲಿ. ಇದು ಬಂದು ಫೇಸ್ 1 ಗುಲ್ಮರ್ಗ್ ಟು ಕಂಡೋರಿ. ಓಡೆ ಬ್ಯೂಟಿ ಬ್ರೋ, ಕಣ್ಣೇ ಸಾಲ್ತಾ ಇಲ್ಲ ಹೇಳು ನೋಡೋದು. ಯಪ್ಪ ಸ್ವರ್ಗ ಸ್ವರ್ಗ ನೋಡಿ ಏನು ಕಾಣಿಸ್ತಾ ಇದೆ. ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ಸೊ ಒಳಗಡೆ ಬೆಚ್ಚೋಗಿದೆ. ಬೆಳಗ್ಗೆನೆ ಬಂದಿದ್ದೀವಲ್ಲ, ಸೊ ನೀವೇನಾದರೂ ಬರೋಂಗಿದ್ರೆ 9 to 11 ಸ್ಲಾಟ್ ತಗೊಳ್ಳಿ. ಸೊ ಜನ ಕಮ್ಮಿ ನೋಡಿ, ಕೇಬಲ್ ಕಾರಲ್ಲಿ 8 ಜನ 6 ಜನ ತುಂಬಿಡ್ತಾರೆ ವೀಕೆಂಡ್ಸು, ಆಮೇಲೆ ಮಧ್ಯಾಹ್ನದ ಥರ. ಸೊ ಇವತ್ತು ನಾವಿರೋದೇ ಇಬ್ಬರೇ. ಅದರಲ್ಲಿ ಲೋಕಲ್ ಯಾರೋ ಒಬ್ರು ಬಂದವರಷ್ಟೇ. ಸೂಪರ್ ಆಗಿದೆ ಗುರು ಮಾತ್ರ. ನೋಡಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಸ್ಕೇಟಿಂಗ್ ಮಾಡೋರು. ಬಂದ್ವಿ ಫೇಸ್ 1 ಶಾಪ್. ಸೆಕೆಂಡ್ ಫೇಸ್ಗೆ ಹೋಗ್ಬೇಕು. ಬನ್ನಿ ಇದು ಮತ್ತೆ ಟಿಕೆಟ್ ತೋರಿಸ್ಕೊಂಡು ಫೇಸ್ 1 ಅಲ್ಲಿ ನೋಡ್ಬೋದು ಹೆಂಗಿದೆ. ನೋಡಿ ಅಲ್ಲಿ ಫೇಸ್ 2ಗೆ ಹಿಂಗೆ ಹೋಗ್ಬೇಕು. ಇವಾಗ ನಾವು ಏನು ಮಾಡೋರು ನೋಡಿ ಕೇಬಲ್ ಕಾರ್ದು ಸಾಕಾಗಿದೆ ಅಲ್ವಾ. ನೋಡಿ ಸ್ನೇಹಿತರ, ಇವಾಗ ಬಂದಿದ್ದೀವಿ ಗುಲ್ಮರ್ಗ್ ಟು ಕಂಡೋರಿ ಅಂತ ಫೇಸ್ 1ಗೆ ಬಂದಿದ್ದೀವಿ. ನೋಡಿ ಹೆಂಗಿದೆ ಬ್ಯೂಟಿಫುಲ್ ಆಗಿ. ಸೊ ಇವಾಗ ಫೇಸ್ 2 ಹೋಗ್ಬೇಕು ನಾವು. ಅದೇನು ಕಾಣಿಸ್ತಿದ್ದಿಲ್ಲ ಹಿಂದೆ ಆ ಬೆಟ್ಟಕ್ಕೆ ಹೋಗ್ತೀವಿ. ಫೇಸ್ 2 ಅದಕ್ಕೆ. ಸೊ ಅದಕ್ಕೆ 950 ರೂಪಾಯಿ ಟಿಕೆಟು. ಸೊ ಇವಾಗ ಫೇಸ್ 1 ಬಂದಿದ್ದು 740 ರೂಪಾಯಿ ಟಿಕೆಟು. ಸೂಪರಾಗಿದೆ. ಸನ್ಗ್ಲಾಸ್ ಹಾಕೋಬೇಕು, ಇಲ್ಲಾಂದರೆ ಅದು ವೈಟ್ ಏನಿದೆಯಲ್ಲ ಮಕ್ಕಿ ಹೊಡಿತೈತೆ, ನಿಮಗೆ ಕಂಡುಬಿಡೋಕ್ಕಾಗಲ್ಲ ಆ ಥರ ಜಾಗ ಇದು. ಒಟ್ನಲ್ಲಿ ಸಾಕಾಗಿದೆ. ಸೊ ಫೇಸ್ 2 ಹೋಗೋಕ್ಕೆ ರೆಡಿ. ನೋಡಿ 950 ರೂಪಾಯಿ ಟಿಕೆಟ್ ಫೇಸ್ 2. ಭಾರತ್ ಬಂದಿದ್ದೀವಲ್ಲ ಅಂತ ನೋಡ್ತಾ ಇದ್ದೀವಿಯಲ್ಲ, ಇಲ್ಲಿ ಹೋಗ್ತಾ ಇರುತ್ತೆ. ಹಿಂಗ ಹತ್ಕೊಬೇಕು ನೋಡ. ಕಮಾನ್ ಕ್ಲೋಸ್ ದಿ ಡೋರ್, ವಿ ಆರ್ ಟು. ಪಾಕಿಸ್ತಾನ್ ಬಾರ್ಡರ್ ಕಾಣಿಸುತ್ತಂತೆ, ಹೆಂಗೆ ಇರುತ್ತೆ ಬಿಟ್ಟು ನೋಡೋಣ ಬನ್ನಿ. ಇಲ್ಲಿ ಒಂದು ವಾರ ಇದ್ಬಿಟ್ರೆ ನಾನು ಬೆಳ್ಳಗಾಗೋಗ್ಬಿಡ್ತೀನಿ. ಓ ತಗೊಂಡು ಗಾಡಿ ಪಿಕಪ್ ಬಿದೋಗಂಗೈತಲ್ಲ. ಸೊ ಇಲ್ಲಿಗೆ ಯಾರು ಅಷ್ಟೊಂದು ಜಾಸ್ತಿ ಬರೋಲ್ಲ, ಯಾಕಂದರೆ ಇದ್ರದ್ದು ಟಿಕೆಟ್ ರೇಟು ಜಾಸ್ತಿ. ನೀವು ಫೇಸ್ 1ಗೆ ಬಂದು ಫೇಸ್ 2ಗೆ ಬರೋ ಅಷ್ಟೊತ್ತಿಗೆ ಒಬ್ರಿಗೆ 1,500 2,000 ಆಗ್ಬಿಡುತ್ತಲ್ಲ, ಅದಕ್ಕೆ ಯಾರು ಹೋಗ್ತಾರ ಜಾಸ್ತಿ. ಸೊ ನಾವು ನೋಡೋಕೆ ಹೋಗ್ತಾ ಇದ್ದೀವಿ. ಬರೋದು ಬಂದಿದ್ದೀವಲ್ಲ ನೋಡಿ. ನೋಡಿ ಇಡೀ ಕಾಶ್ಮೀರ ಹೆಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಪಾಕಿಸ್ತಾನವರು ಕಾಶ್ಮೀರ ಅಮಾರ ಅಂತಾರೆ. ನಮ್ಮ ಮೋದಿಯವರು ಎಲ್ಲ ಇರೋದಕ್ಕೆ ಇಲ್ಲಿ ಒಳ್ಳೆ ಭದ್ರತೆ ಮಾಡಿ ಮಿಲ್ಟ್ರಿ ಅವರೆಲ್ಲ ಹಾಕಿ ಇಲ್ಲಿರುವ ಸ್ವಲ್ಪ ಲೋಕಲೈಟ್ಸ್ನೆಲ್ಲ ಕಂಟ್ರೋಲಲ್ಲಿ ಅದಗೋಸ್ಕರ ಇಕ್ಕವ್ರೆ. ಇಲ್ಲ ಅಂದರೆ ಮುಗೀತಿದ್ರು ಕತೆ, ಜಾಗದ ಕತೆ ಹಾಳು ಮಾಡಾಕ್ಬಿಟ್ಟಿದ್ರು. ಇಲ್ಲಿಂದ ಪಾಕಿಸ್ತಾನ ಬಾರ್ಡರ್ ಕಾಣಿಸುತ್ತಂತೆ, ನೋಡೋಣ ಬನ್ನಿ. ಸೊ ಇವಾಗ ನಾನು ನಿಮಗೆ ಪಾಕಿಸ್ತಾನದ್ದು ಬೇಸ್ ಕ್ಯಾಂಪ್ ಕರ್ಕೊಂಡು ಹೋಗ್ತಾಯಿದ್ದೀನಿ, ಬನ್ನಿ ಹೋಗೋಣ. ಇಲ್ಲಂತೂ ಜನನೇ ಇಲ್ಲ, ಹೋಗು. ಮೇಲೆ ಬಂದು ಫೇಸ್ 2ಗೆ ಒಳ್ಳೆ ಕೆಲಸ ಮಾಡೋದೀವಿ. ಫೇಸ್ 1ಅಲ್ಲಿ ಏನಿಲ್ಲ ಗುರು ಮಜಾ. ಫೇಸ್ 2ಗೆ ಬರಬೇಕು ನೀವು. 13,800 ಅಡಿ ಮೇಲೆ ಇದ್ದೀವಿ ನಾವು ಇವಾಗ. ಅಬ್ಸಲ್ಯೂಟ್ ಸ್ವರ್ಗ ಅಂತಲೇ ಹೇಳ್ಬೋದು ಇದೊಂದು ಜಾಗ. ನೋಡಿ ಹೆಂಗಿದೆ ಅಂತ ಸುತ್ತ ನೋಡಿ. ಕ್ರೇಜಿ. ಇದೊಂಥರ ಎಲ್ಲ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗೋ ಥರ ಫೀಲ್ ಆಗ್ತೈತೆ ನನಗೆ. ಸ್ನೋ ಟ್ರಕ್. ಏನಿದೆ ನೋಡಿ ನಮ್ಮ ಇಂಡಿಯಾ, ಭಾರತ ಏನಿದೆ ಅಂತ. इधर पाकिस्तान किधर दिखेगा? इधर इस साइड, ये बॉर्डर के पीछे में. वो बॉर्डर पीछे. हाँ उधर है मिलिट्री. हाँ. मिलिट्री पूरा है. हाँ उधर भी मिलिट्री है पूरा. उधर मिलिट्री है पूरा. वो देखो वो पॉइंट है, वो जो पीछे वाला पहाड़ है ना, वो वाला वो पाकिस्तान है. हाँ वो हमारा वो लास्ट पॉइंट है, उसके पीछे में पाकिस्तान हो गया. ಒಂದು ಅವರ್ ಇದ್ರಿ ಇಲ್ಲಿ ಫೇಸ್ 2 ಮೇಲೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಅಂತ ಆ ಕಡೆ ಎಲ್ಲ. ಸೊ ಅಲ್ಲೆಲ್ಲ ಇವಾಗ ನೋಡಿಕೊಂಡು ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಒಟ್ಟಿನಲ್ಲಿ ಮಾತ್ರ ಕ್ರೇಜಿ ಅನುಭವ ಸ್ನೇಹಿತರೆ, ಅದ್ಭುತ. ಮತ್ತು ಫೇಸ್ 2ಇಂದ ಫೇಸ್ 1ಗೆ ಹೋಗಬೇಕು. ಫೇಸ್ 1ಇಂದ ಕರೆಕ್ಟಾಗಿ ಮತ್ತೆ ಬೇಸ್ಗೆ ಹೋಗ್ತೀವಿ. ಅಲ್ಲಿ ಒಂದು ಶಿವನ್ ಟೆಂಪಲ್ ಇದೆ,
ಆಮೇಲೆ ಅದು ಇದು ಆ್ಯಕ್ಟಿವಿಟೀಸ್ ಮಾಡೋರು ಮಾಡ್ಬೋದು. ನಮ್ಮ ಹತ್ರ ಎಲ್ಲ ದುಡ್ಡು ಖಾಲಿ ಆಗ್ಬಿಟ್ಟಿದೆ, ನಮಗಷ್ಟೇ ಇವಾಗ ಹೋಗ್ತಾ ಇರ್ತೀವಿ. ರೂಮ್ ಚೆಕ್ಔಟ್ ಮಾಡ್ಕೊಂಡು ಬೈಕ್ ಎತ್ಕೊಂಡು ಶ್ರೀನಗರ್ಗೆ ಹೋಗಿ ಬೈಕ್ನ ಬಿಟ್ಟು ಮತ್ತೆ ಅಲ್ಲಿಂದ ಒಂದು ರೂಮ್ ಮಾಡಿಕೊಂಡು ನಾಳೆ ಬೆಳಗ್ಗೆಗೆ ಟ್ರೈನ್ ಎತ್ಕೊಂಡು ನಮ್ಮ ಬೆಂಗಳೂರಿನ ಕಡೆಗೆ ನಮ್ಮ ಪಯಣ. ಏನು ಜಾಸ್ತಿ ನೀವು ಪ್ಲೇಸಸ್ಗೆ ಬರೋ ಪ್ಲ್ಯಾನ್ ಹಾಕ್ಕೊಂಬೇಡಿ. ಅದೊಂದು ಡ್ರಾಂಗ್ ವಾಟರ್ ಫಾಲ್ಸ್ ಇದೆ, ಆಮೇಲೆ ದಾಲ್ ಲೇಕಲ್ಲಿ ಒಂದು ಬೋಟಿಂಗ್ ಮಾಡ್ಕೊಳ್ಳಿ. ಸೋನ್ಮರ್ಗು ಬೇಕಾಗಿಲ್ಲ, ಗುಲ್ಮರ್ಗಿಗೆ ಬಂದರೆ ಮುಗೀತು, ಫುಲ್ಲು ಬ್ಯೂಟಿ. ಬಾಯ್ ಬಾಯ್ ಗುಲ್ಮರ್ಗ್. ಇನ್ನೊಂದು ಸಲ ಬರ್ತೀನಿ, ನಂದು ಮಹೇಂದ್ರ ತಾರ್ ತೊಗೊಂಡು ಬರ್ತೀನಿ ಫುಲ್ ಡ್ರೈವ್ ಮಾಡ್ಕೊಂಡು ಆಯ್ತಾನ. ಲೆಟ್ಸ್ ಗೋ ಬ್ರೋ. ನೋಡಿ ನೀರು ಬಾಟ್ಲು ತೊಗೊಂಬಂದಿರಿ ಕೆಳಗಡೆಯಿಂದ, ಫುಲ್ಲು ಫ್ರೀಸ್ ಆಗ್ಬಿಟ್ಟೈತೆ ಇಲ್ಲಿ ನೋಡಿ. ಕಲ್ಲಾಗ್ಬಿಟ್ಟೈತಲ್ಲ. ಕೇಬಲ್ ಕಾರಲ್ಲಿ ದೊಡ್ಕೊಂಡಿದ್ದಕ್ಕೇನು ಮೋಸ ಆಗಿಲ್ಲ. ಒಂದು 2 ಅವರ್ ಇದ್ವಿ ಗುರು, 2 ಅವರು 13,800 ಅಡಿ ಮೇಲೆ ಹೋಗಿದ್ರಿ. ಪೇಸ್ಟು ಏನಿದಿಲ್ಲ ಹೌದಾ, ಸೂಪರ್ ಆಗಿತ್ತು. ಇಲ್ಲೇನಂದ್ರೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ ನಾವು. ಇವಾಗ ಏನು ಗ್ಲೌಸ್ ಗೀಸ್ ಏನಾಗ್ತಾ ಇಲ್ಲ, ಸಗದಾಗಿದೆ ಮಾತ್ರ ಎಕ್ಸ್ಪೀರಿಯನ್ಸು. ಇವಾಗ ಏನು ವಿಡಿಯೋ ಜಾಸ್ತಿ ಮಾಡೋಕೆ ಹೋಗ್ತಾಯಿಲ್ಲ. ಇಲ್ಲಿಂದ ಮತ್ತೆ ಕೇಬಲ್ ಕಾರಲ್ಲಿ 15 ನಿಮಿಷ ಹೋಗಿ ಅಲ್ಲಿಂದ ಶಿವನ ದೇವಸ್ಥಾನ ಒಂದಿದೆ, ಅದನ್ನ ನೋಡಿಕೊಂಡು ಶೇರಿಂಗ್ ಟ್ಯಾಕ್ಸಿಯಲ್ಲಿ ರೂಮ್ಗೆ ಹೋಗಿ ಬೈಕ್ ಎತ್ಕೊಂಡು ಹೋಗ್ತೀವಿ ಶ್ರೀನಗರ್ಗೆ. ಅಷ್ಟೇ ಇವತ್ತಿನ ಪ್ಲ್ಯಾನ್. ನೋಡಿ ಹಿಂಗೆ ಶಿವನ ದೇವಸ್ಥಾನ ಹೆಂಗಿದೆ ಅಂತ ಗುಲ್ಮರ್ಗಲ್ಲಿ, ಸೂಪರ್ ಅಲ್ಲ ನೋಡಿ. ಸೊ ಇವಾಗ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಮತ್ತೆ ಹೋಗ್ತಾ ಇದೀವಿ ಟನ್ನಿಗೆ ಶೇರಿಂಗ್ ಟ್ಯಾಕ್ಸಿಯಲ್ಲಿ. ನೋಡಿ A few moments later. ನೋಡಿ ನಿಯರ್ ಬೈ ರೂಮ್ ತಗೊಂಡಿದ್ದಕ್ಕೆ ಇದು ಅಡ್ವಾಂಟೇಜಸ್. ಸೊ ಸ್ನೇಹಿತರೆ, ಗುಲ್ಮರ್ಗಲ್ಲಿ ಕೇಬಲ್ ಕಾರು ಎಲ್ಲ ಆಟಾಡಿಕೊಂಡು ಸೊ ಬ್ಯಾಕ್ ಟು ನೆನೇನಿದ್ರಲ್ಲ ಮಹಾಜನ್ ಹೋಟೆಲ್ ಅಂತ. ಸೊ ಎಗ್ ಫ್ರೈಡ್ ರೈಸು 2 ಪ್ಲೇಟು ಸೇರಿ ಒಂದೆರಡು ಹಾಕೊಟ್ಬಿಡೋರಿ. ಬ್ಯಾಟಿಂಗ್ ಮಾಡೋಣ. ಇವಾಗ ಬಿಡ್ತಾ ಇದ್ದೀವಿ ಹೋಟೆಲ್ ಮಹಾಜನ್. ಸೊ ಈ ಬೈಕ್ನ ಸ್ಟಾರ್ಟ್ ಮಾಡೋದೇ ಒಂದು ತಲೆನೋವು. ಇವಾಗ ಸ್ಟಾರ್ಟ್ ಅಂತೂ ಆಗೋ ಡೌಟು. ಮೀಟ್ರೇ ಓಡ್ತಾ ಇಲ್ಲ ನೋಡಿ ಹಿಮಾಲಯಂದು. ಇವಾಗ ಆನ್ ಆಯ್ತು ನೋಡುಗರು. ಓಹೋ ನೋಡಿ ಎಲ್ಲ ಫುಲ್ ಫ್ರೀಸ್ ಆಗ್ಬಿಟ್ಟೈತೆ. ಹೆಂಗೆ ಸ್ಟಾರ್ಟ್ ಮಾಡೋದಂತ ಗೊತ್ತಿಲ್ಲ ನನಗೆ. ಇವಾಗ ಸ್ಟಾರ್ಟೇ ಆಗ್ತಾಯಿಲ್ಲ ಗುರು, ಬ್ಯಾಟ್ರಿ ಫುಲ್ ಡೌನ್ ಆಗ್ಬಿಟ್ಟೈತಿ. ಅಪ್ಪ ಎಮ್ಮೆ ಥರ ಐತೆ ಈ ಗಾಡಿ ನೋಡಿ. ಫ್ಯೂಯಲ್ ಗೇಜು ಏನೂ ವರ್ಕ್ ಆಯ್ತಾಯಿಲ್ಲ ಗಾಡಿದು. ಹಿಮಾಲಯನ್ ಮೇಡ್ ಫಾರ್ ಹಿಮಾಲಯನೇ ಸ್ಟಾರ್ಟ್ ಆಗ್ತಾಯಿಲ್ಲ. ಇವಾಗ ನನಗೆ ಟಾಸ್ಕ್ ಹೆಂಗೈತೆ ಅಂದರೆ ಫುಲ್ಲು ಸ್ನೋ ಮೆಲ್ಟಾಗಿ ರೋಡಲ್ಲಿ ಕರ್ಕೊಂಡು ಹೋಗ್ತೈತೆ. ಅದ್ರ ಮಧ್ಯೆ ಈ ಬೈಕ್ನ ಸ್ಟಾರ್ಟ್ ಮಾಡೋದೇ ಹಿಂಸೆ ನನಗೆ. ಇವಾಗ ಗೇರ್ ಹಾಕಿ ಬಿಡೋಣ ಅಂದರೆ ಎಲ್ಲ ಬ್ಲ್ಯಾಕ್ ಐಸು ಜಾರಿ ಬಿದ್ದೈತೀನಿ. ಎಲ್ಲರೂ ಸ್ಟ್ರಕ್ ಆಗ್ಬಿಟ್ಟೈತೆ ಗಾಡಿ. -6 -7 ಅಂದರೆ ಏನು ಸುಮ್ಮನೆ ಗುರು. ಪೆಟ್ರೋಲ್ ಇಲ್ಲಿಂದ ಕರೆಕ್ಟಾಗಿ ಶ್ರೀನಗರ್ಗೆ ಹೋಗೋವರೆಗೂ ಐತೆ. ಸ್ಟಾರ್ಟ್ ಆಯ್ತು ಗಾಡಿ. ಒಂದು 5 ನಿಮಿಷ ವಾರ್ಮ್ ಅಪ್ ಮಾಡ್ಬಿಡ್ತೀನಿ ಹುಡುಗರು, ನಮ್ಮ ಹುಡುಗ ಬರಲಿ. ಇವಾಗ ಒಂದು 5 ನಿಮಿಷ ಐಡ್ಲಿಂಗಲ್ಲಿ ಇಕ್ತೀನಿ. ಆ ಬೈಕ್ ಬಿಡೋವರೆಗೂ ಇದನ್ನು ಆಫ್ ಮಾಡಲ್ಲ. ಸ್ಟಾರ್ಟ್ ಆಗಿದ್ದೆ ಒಂದು ಖುಷಿ. ವಾರ್ಮ್ ಅಪ್ ಆಯಿತು ಗಾಡಿ. ನೇನಿದ್ರು ಶ್ರೀನಗರ್ ನುಗ್ಗಿಸದೆ ಗಾಡಿ. ಓಕೆ ಲೆಟ್ಸ್ ಗೋ ಫ್ರೆಂಡ್ಸ್. ಏನೋ ಹೇಳು ಗುರು, ಗುಲ್ಮರ್ಗೆಲ್ಲ ಹೋಗಿದ್ರಲ್ಲ ಬೆಳಗ್ಗೆ, ಸೈಕಾಗಿತ್ತು. ಮತ್ತು ನಮ್ಮ ಮಿಲ್ಟ್ರಿ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕಿರಲ್ಲ, ಹೆವಿ ಕಷ್ಟಪಡ್ತಾರೆ ಇರಲ್ಲ ನೋಡಿ. ಚಳಿ ಮಳೆ ಗಾಳಿಯಲ್ಲೆಲ್ಲ ನಿಂತಿರ್ತಾರೆ ನೋಡಿ. 100 ಮೀಟರ್ಸ್ಗೆ ಫುಲ್ಲು ಕೇಬಲ್ ಕಾರ್ ಎಕ್ಸ್ಪೀರಿಯೆನ್ಸು. ಆಮೇಲೆ ಅಲ್ಲಿ ಪಾಕಿಸ್ತಾನದು ಮತ್ತು ಇಂಡಿಯಾದು LOC ಕಂಟ್ರೋಲ್ ನೋಡಿ, ಅದೆಲ್ಲ ಬಾಗಂದು ನೋಡಿದ್ರೆ ಸೂಪರಾಗಿತ್ತು. ಸ್ನೋ ಅಲ್ಲಿದ್ದಾಗ ಚಳಿ ಆಗಲ್ಲ, ಸ್ನೋ ಎಲ್ಲಿ ಬೀಳಲ್ಲ ಅಲ್ಲಿ ಚಳಿ ಆಗುತ್ತೆ. ಇಲ್ಲಿ ಅದೇನೋ ಗೊತ್ತಿಲ್ಲ ಗುರು ಈ ಊರಿಂದು ಮಹಿಮೆ. ಆ ಶ್ರೀನಗರಲ್ಲಂತೂ 1 ಡ್ರಾಪ್ ಸ್ನೋ ಇರಲ್ಲ, ಫುಲ್ಲು ಚಳಿ ಅಂದರೆ ಚಳಿ. ಯಾಕೆ ಹೇಳ್ತೀರ ಕಾಮಿಡಿ ನಮ್ಮದು. ಎಂಟೈರ್ 2 ದಿವಸ 3 ದಿವಸದಿಂದ ನಾವು ಇಲ್ಲೇ ಶ್ರೀನಗರ ಗುಲ್ಮರ್ಗು ಆ ಕಡೆನೇ ಓಡಾಡ್ಕೊಂಡಿದ್ದೀವಿ. ಸೊ ಎಲ್ಲೂ ಬೈಕೇ ಕಾಣಿಸ್ತಾ ಇಲ್ಲ ನಮಗಂತೂ. ನಾವೇ ಬೈಕಲ್ಲಿ ಬಂದಿರೋದು, ಕೃಷ್ಣನ ಮಕ್ಳ ಥರ ಎಲ್ಲ ಕೇಳಿದ್ರು ಬೈಕಲ್ಲಿ ಬಂದ್ರು ಅದು ಇವಾಗ ಅಂತ.
ಎಲ್ಲ ಆಶ್ಚರ್ಯ ಆಗ್ಬಿಟ್ಟವ್ರೆ. ಎಲ್ಲ ಕಾರು ಗೀರು ಅದರಲ್ಲೇ ಓಡಾಡ್ತವ್ರೆ. ನಾವು ಬೈಕಲ್ಲಿ ಓಡಾಡ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಆಗ್ತಾಯಿಲ್ಲ ನಮಗೂ, ಸುಮ್ಮನೆ ಜೋಸಲ್ ಮೇಲೆ ಬಿಲ್ಡಪ್ ಕೊಡ್ತಾ ಇದ್ದೀವಿ ಅಷ್ಟೇ ಅವ್ರಿಗೆಲ್ಲ. ಅದು ಬಿಡಿ, ನಮ್ಮ ದೇಶದ ಸೈನಿಕರು ನೋಡಿ ಇಲ್ಲಿ ಚಳಿ ಮಳೆ ಗಾಳಿ ಏನಿದ್ರು ನಮ್ಮ ದೇಶದ ರಕ್ಷಣೆಗೋಸ್ಕರ ಕಟ್ಟುನಿಟ್ಟಿನಿಂದ ಪಾಲಿಸ್ತಾ ಇದ್ದಾರೆ. ನಮ್ಗೆ ಅವ್ರ ಮುಂದೆ ನಮ್ಮದೆಲ್ಲ ಏನು ಗುರು ಅಲ್ವೇ, ಏನಂತೀರ? ಓಡಿಸ್ಕೊಂಡು ಎಕ್ಸ್ಪ್ಲೋರಿಂಗ್ ಮಾಡ್ಕೊಂಡು ಹೋಗೋದೇ ಒಂಥರ ಮಜಾ ಇಲ್ಲಲ್ಲ. ಸೊ ಚಳಿ ಎಷ್ಟಾನ ಇರಲಿ, ಎಷ್ಟಾನ ಮೈಗೆ ಕೊರಿಲಿ, ಏನೇ ಆಗಲಿ, ಒಟ್ಟಲ್ಲಿ ಆ ಬೈಕ್ ಓಡಿಸೋ ಥ್ರಿಲ್ಲು ಯಾವ ಊರಿಗೆ ಹೋದ್ರೂ ಅಷ್ಟೇ. ಸೊ ಶೇರಿಂಗ್ ಟ್ಯಾಕ್ಸಿ, ಲೋಕಲ್ ಬಸ್ಸಲ್ಲೆಲ್ಲ ಬಂದು ಎಕ್ಸ್ಪ್ಲೋರಿಂಗ್ ಮಾಡ್ಕೊಂಡು ಹೋಗೋದಾಗಿತ್ತು. ಇನ್ನೊಂದು 1,200 ರೂಪಾಯಿ ಉಳಿಯೋದು. ನಮಗೇನು ಜೊತೆಗೆ ಒಂದು ಬೈಕ್ ಇದ್ರೆ ಏನಂದರೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಕೋಬೋದು, ಆರಾಮಾಗಿ ಹೋಗ್ತಾ ಇರ್ಬೋದು. ಸೊ ನೋಡಿ, ಇವಾಗ ದಾಲ್ ಲೇಕ್ ಹತ್ರ ಹೋಗ್ತಾ ಇದ್ದೀವಿ. 6 ಗಂಟೆಗೆ ಬೈಕ್ನ ಡ್ರಾಪ್ ಆಫ್ ಮಾಡ್ತೀವಿ. ನಾಳೆಯಿಂದ ಬೆಂಗಳೂರು ಕಡೆ ನಮ್ಮ ಪಯಣ ಮುಂದುವರಿಸ್ತೀವಿ ಅಷ್ಟೇ. A few moments later. ಸೊ ನೋಡಿ, ಬೈಕ್ನ ಇಲ್ಲಿ ರೆಂಟಲ್ ತೊಗೊಂಡಿದ್ರಲ್ಲ, ಇಲ್ಲಿ ಬಿಡಕ್ಕೆ ಬಂದಿದ್ದೀವಿ. ಬೈಕು ಏನು ಕಂಡೀಷನಲ್ಲಿ ಕೊಟ್ಟಿದ್ರು ಅದೇ ಕಂಡೀಷನಲ್ಲಿ ಕೊಟ್ಟಿದ್ದೀವಿ, ಏನು ಡ್ಯಾಮೇಜ್ ಆಗಿಲ್ಲ. ಇವಾಗ ಅಡ್ವಾನ್ಸ್ ಇಸ್ಕೋಬೇಕು. ಸೊ ನೋಡಿ, ಇವಾಗ ದಾಲ್ ಲೇಕ್ ಹತ್ರ ಇದ್ದೀವಿ. ಸೊ ಲಾಸ್ಟ್ ಟೈಮ್ ಇಲ್ಲೆಲ್ಲ ಬೋಟಿಂಗ್ ಮಾಡಿದ್ರಿ, ಹಿಂಗೆ ಒಂದು ಈವ್ನಿಂಗ್ ರೌಂಡ್ಸ್ ಹೊಡೆಯೋಣ ಅಂತ ಬಂದಿದ್ದೀವಿ ಬೈಕೆಲ್ಲ ಬಿಟ್ಬಿಟ್ಟು. ಸೊ ಅಲ್ಲಿ ಮೇಲ್ಗಡೆ ಇದೆಲ್ಲ ಶಂಕರಾಚಾರ್ಯ ದೇವಸ್ಥಾನ, ಅದು ಫುಲ್ಲು ನೋಡಿ ಇದೆ ಬೋಟಿಂಗು. ಬೇಕಂದರೆ ಇಲ್ಲಿಂದ ಹೋಗ್ಬೋದು ನೀವೆಲ್ಲ. ಸೊ ನಾವು ಲಾಸ್ಟ್ ಟೈಮ್ ಮಾಡಿದ್ರಲ್ಲ, ಅದಕ್ಕೆ ಈ ಸಲ ಮಾಡ್ತಾಯಿಲ್ಲ. ಏನಂತ ಏನಿಲ್ಲ ಗುರು, ಫುಲ್ಲು ಗಲೀಜಾಗ್ಬಿಟ್ಟೈತೆ ನೀರು. ಬೋರ್ ಹಂಗೆ ಆಗ್ಬಿಡುತ್ತೆ ನಮ್ಗೆ ಹೋದಾಗ. ಮತ್ತೆ ಫಸ್ಟ್ ಟೈಮ್ ಮಾಡೋಕ್ಕೆ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ದೊಡ್ಡ ಕೆರೆ, 35 ಕಿಲೋಮೀಟ್ರ್ ಐತೆ ಕೆರೆ.